ಒಂದಿಷ್ಟು ಕೆಲ ಸಂದರ್ಭಗಳಲ್ಲಿ ಹೇಗಾಗ್ಬಿಟ್ಟಿತ್ತು ಅಂತಂದ್ರೆ ನೀವು ಒಂದೆರಡು ಮಾತುಗಳನ್ನ ಆಡೋದು, ಅದು ಫುಲ್ ಆಗಿ ವೈರಲ್ ಆಗಿ ಶಿವರಾಮೇಗೌಡರು ಈ ತರ ಮಾತು ಹೇಳಿದ್ರು ಅಂತ ಆಗೋದು, ಅದಾದ್ಮೇಲೆ ದೇವೇಗೌಡರ ಫ್ಯಾಮಿಲಿಯವ್ರು ಯಾರೋ ಒಬ್ರು ಬಂದು ಅದಕ್ಕೆ ಆನ್ಸರ್ ಕೊಡೋ ತರ ಮಾತಾಡೋದು. ಅದು ಹಂಗಾಗಲಿಲ್ಲ. ನೋಡಿ, ಇದನ್ನು ನಾನು ಈಗಾಗಲೇ ಏನು ಹೇಳಿದೆ, ಈಗ ಅವರಿಬ್ಬರು ನಾಯಕರುಗಳು ನಮ್ಮ ಮುಂದಿಲ್ಲ. ನಾವೇನಾರು ಅವ್ರ ಮೇಲೆ ಮಾತಾಡಿದರೆ ಅವ್ರ ಅಭಿಮಾನಿಗಳಿಗೆ ಸಿಟ್ಟು ಬರ್ತದೆ, ಬೇಜಾರಾಯ್ತದೆ, ಇವೆಲ್ಲ ಆಗ್ತವೆ. ಆದ್ದರಿಂದಲೇ ನಾನೀಗ ಹುಷಾರಾಗಿರೋದು ಅದಕ್ಕೋಸ್ಕರಲೇ. ನಾನು ಕಾಂಗ್ರೆಸ್ನಲ್ಲಿ ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಸ್ತಬ್ಧ ಆಗ್ಬಿಟ್ಟಿತ್ತು. 6 ಸಹಿತ JDS ಗೆದ್ದಿತ್ತು. ಅಂಥ ಸಂದರ್ಭದಲ್ಲಿ JDS ವೇವ್ ಇತ್ತು. ನಾವು ಕಾಂಗ್ರೆಸ್ಸಲ್ಲಿದ್ದರೂ ಪ್ರಯೋಜನ ಆಗಲ್ಲ. ಸುರೇಶ್ ಗೌಡ ನನ್ನನ್ನು ಇಬ್ಬರನ್ನೂ ಕರೆಸಿ ಒಬ್ಬ MLA ಆಗಿ ಒಬ್ಬರು MLC ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವೇಗೌಡರು ಸಾಹೇಬರು ನಮ್ಗೆ ಹೇಳಿದರು. ಅದಕ್ಕೆ ನಾನು MLCಗೆ ಹೋಗ್ತೀನಿ, ಅವನಿಗೆ MLA ಕೊಡಿ ಅಂತ ಸುರೇಶ್ ಗೌಡನಿಗೆ ಜೀವದಾನ ಮಾಡಿದ್ದೆ ನಾನು. ಆಗ ನನ್ನ ಸಪೋರ್ಟಿಂದಲೇ, ನನ್ನ ಸಪೋರ್ಟು, JDS ಸಪೋರ್ಟು, ದೇವೇಗೌಡರ ಸಪೋರ್ಟು, ಕುಮಾರಸ್ವಾಮಿಯವ್ರ ಸಪೋರ್ಟ್ ಎಲ್ಲರಿಂದಲೇ ಸುರೇಶ್ ಗೌಡ MLA ಆಯಿತು. MLA ಆಗಿ ನಾವು JDS ಅಲ್ಲೇ ಇದ್ವಿ. JDS ಅಲ್ಲೇ ಇದ್ದು ನನಗೆ ಟಿಕೆಟ್ ಕೊಡಲಿಲ್ಲ. ನಾನು MLCಗೆ ನಿಲ್ಲಲಿಲ್ಲ. ನಾನು ಅಷ್ಟೊತ್ತಿಗೆ ನನಗೆ MLCದು ಇಲ್ಲಿ ಮುಂಚೆ ಯಾರು ಕ್ಯಾಂಡಿಡೇಟ್ ಇದ್ದೋ ಇಲ್ಲಿ BJP ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಎಂಡ್ ಆಫ್ ದಿ ಡೇ ನಾನು ಸೋಲ್ತೀನಿ ಅಂತ ಗೊತ್ತಾಗಿ ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟು BJPಯಿಂದ JDSಯಿಂದ ನಿಲ್ಲಿಲ್ಲ MLCಗೆ. ನಾನು ಹಂಗೆ ಫ್ರೀ ಆಗಿದ್ದೆ. ಆಗ ನನಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು, ದೇವೇಗೌಡರು ನನ್ನನ್ನು MP ಕ್ಯಾಂಡಿಡೇಟ್ ಆಗು ಅಂತ ಹೇಳ್ಬಿಟ್ಟು MP ಕ್ಯಾಂಡಿಡೇಟ್ ಮಾಡಿದರು. 158 ದಿವಸ ನನ್ನನ್ನು MP ಮಾಡಿದ್ರು. 158 ದಿವಸ. ಬೈ ಎಲೆಕ್ಷನ್ ಅದು. ಬೈ ಎಲೆಕ್ಷನ್ ನನಗೆ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟು ಮುಂದಿನ ಸಾರಿಗೆ ನನಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಈಗ ಕೇಳಿದ್ರೆ ಅವರಿಲ್ಲ ಅಂತಾರೆ. ನನಗೆ ಬೇರೆ ಬೇಡ, ದೇವೇಗೌಡರೇ ನಮಗೆ ಮಾತು ಕೊಟ್ಟಿದ್ದರು, ದೊಡ್ಡ ಗೌಡರೇ ಮಾತು ಕೊಟ್ಟಿದ್ದರು. ಕೊನೆಗೆ ಪಾಪ ದೇವೇಗೌಡರು ನಮಗೆ ಕೊಡಬೇಕು ಅಂತ ಇದ್ದರು. ಅವ್ರ ಮನೆಯಲ್ಲಿ ರಾಜಕೀಯದ ಒತ್ತಡಕ್ಕೆ ನನಗೆ ಟಿಕೆಟ್ ತಪ್ಪಿಸ್ಬಿಟ್ಟು ಅವ್ರ ಮೊಮ್ಮಗನಿಗೆ ಕೊಟ್ಟರು. ಅವ್ರು ನಿಖಿಲ್ ಕುಮಾರಸ್ವಾಮಿ ಸೋತಾದ್ಮೇಲೆ ನಾನು ಹಿಂಗೆ ರಾಜಕೀಯವಾಗಿದ್ದಾಗ ಯಾರೋ ಒಬ್ಬರು ಕಾರ್ಯಕರ್ತರಿಗೆ ನನಗೆ ಇದೇ ಅದರೂ ಪಿತೂರಿನೇ ಮಾಡಿದ್ದು. ನನ್ನ ಜೊತೆ ಮಾತಾಡ್ಬೇಕಾದ್ರೆ ನಾನು ಉದ್ರೇಕ ಮಾಡಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಇದೇ ಹಳೆ ಲೀಡರ್ಗಳು ನಮಗೆ ಹಿಂಗೆ ಮೋಸ ಮಾಡಿದರು, ರಿಟರ್ನ್ ಅಲ್ಲಿಂದ ಬಂದಿದೆ. ಇಲ್ಲ, ಅವರು ನನ್ನನ್ನು ಕೇಳಿದರು, ನೀವೇನು ಆ ಪಾರ್ಟಿಗೆ ಹೋಗ್ತೀರಿ ಈ ಪಾರ್ಟಿಗೆ ಹೋಗ್ತೀರಿ ಅಂತ ಚರ್ಚೆ ನಡೀತಾ ಅಲ್ಲಿ ಫೋನ್ನಲ್ಲಿ, ಕಾನ್ವರ್ಸೇಷನ್ನಲ್ಲಿ. ನಾನು ಪಾರ್ಟಿ ಬಿಟ್ಟು ಹೋಗಿರಲಿಲ್ಲ. ಪಾರ್ಟಿ ಬಿಟ್ಟು ಹೋಗ್ಬೇಕಾದ್ರೆ ಈ ಅಯೋಗ್ಯರುಗಳ ಕಾರಣ ಅಂತೇಳಿ ಕೆಲವ್ರ ಹೆಸರನ್ನೆಲ್ಲ ನೇಮ್ ಮಾಡಿ ಹೇಳಿದೆ ನಾನು. ಅದು ದೊಡ್ಡ ವೈರಲ್ ಆಗೋಯ್ತು. ವೈರಲ್ ಆದಕ್ಕೆ ನನ್ನನ್ನು ಆಚೆಗೆ ಹಾಕಬೇಕಾಗಿತ್ತು ಕುಮಾರಸ್ವಾಮಿಯವರು. ನಾನು ಇದ್ರ ತಾಪತ್ರ ಮಾಡ್ತೀನಿ MP ಕ್ಯಾಂಡಿಡೇಟ್ ಆಗಿದ್ದಲ್ಲ, ಏಕಾಏಕಿ ನನ್ನನ್ನು ಪಾರ್ಟಿಯಿಂದ ಹೊರಗೆ ಹಾಕಿದರು. ಆಗ ನಾನೇನು ಮಾಡಿದೆ, ಬಂದು ಸುಮ್ಮನೆ ಓಡಾಡ್ಕೊಂಡು ನಾಗಮಂಗಲದಲ್ಲಿ ಇಂಡಿಪೆಂಡೆಂಟಾಗಿ ನಿಲ್ಲಬೇಕು ಅಂತ ಯೋಚನೆಯಲ್ಲಿದ್ದೆ ನಾನು. ಆ ಸಂದರ್ಭದಲ್ಲಿ ನಾನು ಆ್ಯಕ್ಚುಲಿ ನಾನು ಒಲವೆಲ್ಲ ಕಾಂಗ್ರೆಸ್ ಕಡೆಗಿತ್ತು. ಬಸವರಾಜ ಬೊಮ್ಮಾಯಿಯವರು ನನ್ನ ಕೆಡಿಕೊಂಡ್ರು. ಬಸವರಾಜ ಬೊಮ್ಮಾಯಿಯವರು ನನಗೆ ಟೆಲಿಫೋನ್ನಲ್ಲಿ ಮಾತಾಡಿ ಕರೆಸಿ ಮಾತುಕತೆ ಆಡಿಸಿ ನಡ್ಡಾರವ್ರ ತಕ್ಕ ಕರ್ಕೊಂಡೋಗಿ, ಅಮಿತ್ ಶಾ ಅವ್ರ ತಕ್ಕ ಕರ್ಕೊಂಡೋಗಿ ಹಳೆ ಮೈಸೂರಿನಲ್ಲಿ ಪಾರ್ಟಿ ಕಟ್ಟಬೇಕು ಗೌಡ್ರೆ, ನೀವು ನಮ್ಮ ಜೊತೆ ಇರಬೇಕು ಅಂತೇಳಿ ನನ್ನನ್ನು ಕರ್ಕೊಂಡೋದ್ರು. ಪಾಪ ಅವ್ರು ನನ್ನ ಆ ಭಾವನೆಯಲ್ಲೇ ಕರ್ಕೊಂಡೋದ್ರು. ಬಟ್ ಅಲ್ಲಿ BJP ಬರಲಿಲ್ಲ. BJP ನಮ್ಮ ಏರಿಯಾದಲ್ಲಿ ನಗಣ್ಯ ಬರೋದಿಲ್ಲ. ನನ್ನ ಆಮೇಲೆ ಅಷ್ಟೇ. ಅದಾದಮೇಲೆ BJP ನಮ್ಮ ಕಡೆ ಬರಲಿಲ್ಲ. MP ನಾನು BJPಲೇ ಇರಬೇಕು ಅಂತ ಉಳ್ಕೊಂಡೆ. ಪದೇ ಆಡೋದು ಬೇಡ, ಉಳ್ಕೊಂಬಿಡೋಣಪ್ಪ ಅಂತ. ಅಟ್ಟದಿ ಕುಮಾರಸ್ವಾಮಿಯವರು ಬಂದು ಆಕರಿಸ್ಕೊಂಡ್ರು ನಮಗೆ. BJPಗೆ ಮೈತ್ರಿ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ BJP ತಲೆ ಎತ್ತಕ್ಬಿಡ್ತಾರೆ ಕುಮಾರಸ್ವಾಮಿಯವರು. ಇನ್ನೇನಿದ್ರು ಅವರು ಆ ಏರಿಯಾದಲ್ಲಿ ಸಾಧ್ಯವಾದರೆ BJPನೇ ಮುಗಿಸ್ತಾರೆ, ಅಥವಾ ಆ ಏರಿಯಾದಲ್ಲಿ BJP ಉಸಿರೆತ್ತದಂಗೆ ಮಾಡಿಕೊಡ್ತಾರೆ. ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಯಾವುದಾದ್ರೂ ಒಂದು ಭರವಸೆಯನ್ನು ಕೊಟ್ಟು ಶಿವರಾಮೇಗೌಡರನ್ನ ಕರ್ಕೊಂಡಿದ್ದಾರೆ ಅಂತ? ಇಲ್ಲ ನೋಡಿ, ನಾನು MLA ಆಗಿದ್ದೀನಿ, MP ಆಗಿದ್ದೀನಿ, ಲೋಕಲ್ ಬಾಡಿಯಲ್ಲಿ ನಿಂತು ಗೆದ್ದಿದ್ದೀನಿ, ಎಲ್ಲ ಆಗೋಗಿದ್ದಾವೆ ನಾನು, ಎಕ್ಸೆಪ್ಟ್ ಮಿನಿಸ್ಟರ್. 2 ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆನಲ್ಲಿ BDA ಚೇರ್ಮನ್ ಆಗಿ, ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. MP ಆಗಿ ಕಾರ್ಯನಿರ್ವಹಿಸಿದ್ದೀನಿ, MLA ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ನನಗೆ ಭರವಸೆ ಯಾರ್ದು ಬೇಕಿಲ್ಲ. ಪಕ್ಷಕ್ಕೋಸ್ಕರ ದುಡಿಯೋಣ, ಪಕ್ಷವನ್ನು ಬಲ ಮಾಡೋಣ. ನೀವು ಹೇಗೆ ಅಂತಂದ್ರೆ ಸರ್, ಫಿನಿಕ್ಸ್ ಪಕ್ಷಿ ತರನೇ ಹಠ ಮಾಡ್ಕೊಂಡು ಎದ್ದು ಬರ್ತಾ ಇದ್ದೀರಾ ಸರ್. BJP ಆಗಿರ್ಬೋದು, BJPಯಲ್ಲಿ ನಿಂತ್ಕೊಂಡ್ರಿ, BJP ಅವ್ರು ಸೇರಿಸ್ಕೊಂಡ್ರು, ಹಾಗೆ ಕಾಂಗ್ರೆಸ್ ಅವ್ರು ಸೇರಿಸ್ಕೊಂಡ್ರು, ಎಲ್ಲ ಕಡೆಗೂ ನೀವಿದ್ದೀರಾ ಸರ್. ಅಷ್ಟೊಂದು ಹಠ ಇಲ್ಲ. ನಮಗೇನಾಗಿದೆ ಅಂದರೆ ವಿಧಿ ಇಲ್ಲ. ನಿಜ, ನಮಗೂ ಒಂಥರ ಜಿಗುಪ್ಸೆ.
ರಾಜಕಾರಣದ ಏನಪ್ಪ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋದ್ರು ಅಂತ ಬೈತಾರೆ, ಏನೇನೋ ಕಾರಣಗಳು ಹೇಳ್ತಾರೆ ನಮಗೆ. ನಾವೊಂಥರ ನಿಜವಾದ ಕಾರಣಗಳಿದ್ರು ಮಾತಾಡೋರಿಗೆ ರೆಕ್ಕೆ ಪುಕ್ಕ ಕಟ್ಟಿ ಹೇಳ್ತಾರೆ. ಆದರೂ ಸಹಿತ ಅವೆಲ್ಲನೂ ಬಿಟ್ಟು ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಲ್ಲ. ಈಗ ನಾನು ವೈಯಕ್ತಿಕವಾಗಿ ಇವತ್ತಿಂದ ಈಗಲಿಂದ ನನಗೆ ಅದು ಇಷ್ಟ ಇಲ್ಲ. ಈಗಲಿಂದ ನಾನು 3 ವರ್ಷ ಬೆಂಗಳೂರು ಟೈಮ್ ಇದೆ ಎಲೆಕ್ಷನ್ಗೆ, ನಾಗಮಂಗಲದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ತಿರ್ಗಿ ಗೆದ್ದು ಬಂದುಬಿಡ್ತೀನಿ, ನನಗೆ ಆ ಭರವಸೆ ಇದೆ. ಆದರೆ ನನಗಾಗಲೇ 70, ಆ ಸಾಹಸಕ್ಕೆ ಕೈ ಹಾಕಬಾರ್ದು ಅಂತೇಳಿ ನಾನು ಚಲರಾಜ ಸಮಿತಿಯಲ್ಲಿ ಈ ಸರಿ ಪಾರ್ಟಿಗೆ ಸೇರ್ಕೋಬೇಕಾದ್ರೆ ನಾನೇ ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ. ಕೊನೆ ಮೂಮೆಂಟಲ್ಲಿ ಸರ್ ನಿಮಗೆ ಅನ್ನಿಸ್ತದ ನೀವು ನಿಂತ್ಕೊಂತೀರ? ಇಲ್ಲ, ಹಿಂತಿರ್ಗ ನಿಲ್ಲಲ್ಲ, ನಾಗಮಂಗಲದಲ್ಲಿ ನಿಲ್ಲಲ್ಲ. ಓಕೆ, ನಾನು ಐ ಆಮ್ ಗಿವನ್ ದ ಕ್ಲಿಯರೆನ್ಸ್. ಓಕೆ.